ಯಾದಗಿರಿ ಜಿಲ್ಲೆಯ ದಕ್ಷ ಪಿಎಸ್ಐ ದಿವಂಗತ ಪರಶುರಾಮ್ ಅವರ ನಿಗೂಢ ಸಾವಿನ ಬಗ್ಗೆ ಆದಷ್ಟು ಬೇಗನೆ ತನಿಖೆ ಮಾಡಬೇಕು, ಅವರ ಕುಟುಂಬಕ್ಕೆ ಸರ್ಕಾರ ರಕ್ಷಣೆ ನೀಡಬೇಕು ಅಂತ ಸೇಡಂ ತಾಲೂಕು ದಲಿತ ಸೇನೆ ಆಗ್ರಹಿಸಿದೆ. ಯಾದಗಿರಿ ಜಿಲ್ಲೆಯ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತಿ ಕಡಿಮೆ ಸಮಯದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿ ದಿವಂಗತ ಪರಶುರಾಮ್ ಅವರು. ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿದ್ರು, ಸಮಾಜದಲ್ಲಿ ಉತ್ತಮ ಹೆಸರನ್ನ ಮಾಡಿದ್ರು, ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದ ಅಧಿಕಾರಿಗಳಾಗಿದ್ರು. ಸಮಾಜಕ್ಕೆ ಇಂತಹ ಮಹಾನ್ ಚೇತನರ ಅವಶ್ಯಕತೆ ತುಂಬಾ ಇತ್ತು. ಸಮಾಜದಲ್ಲಿ ಯಾವುದೇ ರೀತಿ ಕಳಂಕವಿಲ್ಲದೆ ಸರ್ಕಾರಿ ಸೇವೆಯನ್ನ ಮಾಡ್ತಾ ಇರುವ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು. ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ನಡೆಸಿಕೊಳ್ತಾರೆ, ಅವರಿಗೆ ಯಾವ ರೀತಿ ಕಿರುಕುಳ ನೀಡ್ತಾರೆ ಎನ್ನುವುದು ಈ ಹಿಂದೆ ಸಮಾಜ ನೋಡಿದ. ಹಲವಾರು ಪ್ರಕರಣ ಬೆಳಕಿಗೆ ಬಂದಿದ್ರೂ ಕೂಡ ಮುಚ್ಚಿ ಹಾಕಲಾಗ್ತಾ ಇದ್ದು ಸಮಾಜಕ್ಕೆ ಗೊತ್ತಿರುವ ವಿಷಯವಾಗಿದೆ. ಆದ್ರಿಂದ ಒಬ್ಬ ದಕ್ಷ ಅಧಿಕಾರಿಯನ್ನ ಕಳೆದುಕೊಳ್ಳಲು ಸಮಾಜ ಒಪ್ಪೋದಿಲ್ಲ. ಆದ ಕಾರಣ ಪರಶುರಾಮ್ ಅವರ ಸಾವಿನ ಬಗ್ಗೆ ಅತಿ ಶೀಘ್ರದಲ್ಲೇ ತನಿಖೆಯನ್ನ ಪ್ರಾರಂಭಿಸಬೇಕು, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತ ಸೇಡಂ ತಾಲೂಕು ದಲಿತ ಸೇನೆ ಆಗ್ರಹಪಡಿಸಿದೆ. ಮಾನ್ಯ ಸಹಾಯಕ ಆಯುಕ್ತರ ಮೂಲಕ ಮಾನ್ಯ ಘನವೆತ್ತ ರಾಜ್ಯಪಾಲರು ಹಾಗೂ ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಮೈಲಾರಿ ಕಾಸ್ಕರ್, ಮೊಹಮ್ಮದ್ ಖಾದಿರ್, ಶೇಖ್ ಫಯಾಜ್, ಸಾಯೂಬ್ ಬಿಲ್ಖಲ್, ಮೊಹಮ್ಮದ್ ಖಾಲಿದ್, ಅಬ್ದುಲ್ ಸಲ್ಮಾನ್, ಮಂಜುನಾಥ್ ದೊಡ್ಡಮನಿ, ಶಿವಶರಣ ಬಟಗೇರ, ದೇವೇಂದ್ರ ನಿಡಗುಂದ, ಮಲ್ಲಿಕಾರ್ಜುನ್, ಸಾಗರ ದೊಡ್ಡಮನಿ, ಗುರುನಾಥ್ ಸೇರಿದಂತೆ ಹಲವಾರು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶರಣಯ್ಯ ಮಠಪತಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಸೇಡಂ.